ಸ್ವಲ್ಪ ಯಾಸಿರ್ ಖಾನ್ ಪಠಾಣ್ ಮುನ್ನಡೆಗಿದ್ದಾರೆ. ಬಟ್ ಆ ನಡುವೆ 11,000 ಮತಗಳ ಅಂತರ ಏನಿದೆ ಅದು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಲ್ಪ ಶೇಕ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾವಾಗ 3-3 ಬಿಜೆಪಿ ಲೀಡಲ್ ಇತ್ತು ಅಂತ ಹೇಳ್ತಾ ಇದ್ವಿ. ಈಗ 3-3 ಕಾಂಗ್ರೆಸ್ ಲೀಡ್ ಬಂದ್ಬಿಟ್ಟಿದೆ. 3ರಲ್ಲೂ ಒಂದ್ ಕಡೆ ಕಾಂಗ್ರೆಸ್ ಯೋಗೇಶ್ವರ್ ಚನ್ನಪಟ್ಟಣ, ಯಾಸಿರ್ ಖಾನ್ ಪಠಾಣ್ ಶಿಗ್ಗಾವಿ, ಇಲ್ಲಿ ಅನ್ನಪೂರ್ಣ ತುಕಾರಾಮ್ 3-3 ಮತ್ತು ಅಗೇನ್ ಕಾಂಗ್ರೆಸ್ ಬಂದಿದೆ ಸರ್ ವಿದಿನ್ ಅ ಸ್ಪ್ಯಾನ್ ಆಫ್ 45 ಮಿನಿಟ್ಸ್. ಹಿಯರ್ ನಾನು ಏನೇ ನೀವು ಹೇಳಿ, ಐ ಗಿವ್ ಕ್ರೆಡಿಟ್ ಟು ಬಿಜೆಪಿ ಫಾರ್ ಸಚ್ ಎ ಫೈಟಿಂಗ್. ಎಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿ ಫೈಟಿಂಗ್ ಕೊಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಬಟ್ ದೇ ವರ್ಕ್ ವೆರಿ ಹಾರ್ಡ್, ದೇ ಆರ್ ಯುಟಿಲೈಸ್ಡ್. ಆಗ್ಲೇ ಅಲ್ಲಲ್ಲ, ಕಾಂಗ್ರೆಸ್ ಅವರು ಕೆಲವು ಎಡವಟ್ಟುಗಳನ್ನು ಎಲೆಕ್ಷನ್ ಟೈಮಲ್ಲೇ ಮಾಡಿಕೊಂಡ್ರು, ವಕ್ಫ್ದು ತಗೊಂಡು ಬಂದು ಹಾಕೊಂಡ್ರು. ಆ ಕಡೆ ಮೊದಲೇ 2 ಹಗರಣಗಳು ಬೊಬ್ಬೆ ಹೊಡೆಯುವ ಟೈಮಲ್ಲಿ ನೀವು ಅದನ್ನು ಮಾಡಿ, ಅದರ ನಂತರ ಜಮೀರ್ ಅಂತವರು ಬಂದು ನಾನು ಅವರನ್ನು ಖರೀದಿ ಮಾಡ್ತೀನಿ, ಇವರನ್ನು ಖರೀದಿ ಮಾಡ್ತೀನಿ, ಅವನ ಬಣ್ಣ ಹೀಗೆ, ನನ್ನ ಬಣ್ಣ ಬೆಳಿಗ್ಗೆ, ಅದೆಲ್ಲ ಮಾಡಿಬಿಟ್ಟು ಕಾಂಗ್ರೆಸ್ ಅವರು ಸಂಬಂಧವೇ ಅಲ್ಲಿ ಸ್ಥಳೀಯ ಹಗರಣಗಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರನೇ ವಕ್ಫನ್ನ ತಂದಿದ್ದು. ನೋಡಿ, ಅದೇ ನೆಗೆಟಿವ್ ಆಗಿದೆ. ಶಿಗ್ಗಾವಿನಲ್ಲಿ 3ನೇ ತಲೆಮಾರಿನ ರಾಜಕೀಯ ಬಿಜೆಪಿಯವರು ಆಲ್ರೆಡಿ ಒಂದು ಸ್ಟ್ರಾಂಗ್ ಹೋಲ್ಡ್ ಅನ್ನ ಅವರು ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಕಳ್ಕೊಳ್ತಾ ಇದ್ರೆ ನಾನು ಇನ್ನೂ 100% ರಿಸಲ್ಟ್ ಬಗ್ಗೆ ಏನು ಮಾತಾಡೋದಿಲ್ಲ. ಆದ್ರೆ ಒಂದು ಟ್ರೆಂಡ್ ಫೈಟ್ ಇದೆಯಲ್ಲ, ಅಲ್ಲ ಶೆಟ್ರೆ, ನಾವು ಕೊಡ್ತಾ ಇರ್ತಕ್ಕಂಥ ಫೈಟ್ ಇದೆಯಲ್ಲ, ನಾವು ಕಾಂಗ್ರೆಸ್ನವ್ರು ಕೊಡ್ತಾ ಇರ್ತಕ್ಕಂಥ ಶಿಗ್ಗಾವಿನಲ್ಲಿ ಕೊಡ್ತಾ ಇರ್ತಕ್ಕಂಥ ಫೈಟ್ ಇಟ್ ಇಸ್ ನಾಟ್ ಈಸಿ. ಯಾಕೆ ಅಂತಂದ್ರೆ ಬಿಜೆಪಿ 100% ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಎರಡೂ ಕಡೆಯ ಫೈಟ್, ನಾಟ್ ಓನ್ಲಿ ಶಿಗ್ಗಾವಿ, ಐ ವಿಲ್ ಟೇಕ್ ಇಟ್ ಟು ಚನ್ನಪಟ್ಟಣ ಆಲ್ಸೋ. ಹೌದು, ಚನ್ನಪಟ್ಟಣದ ನಿಮ್ಮ ಹೋರಾಟ ಏನಿದೆ HDK ಎದುರುಗಡೆ, ಈ ದೇವೇಗೌಡ್ರೆ ಸ್ವಂತಹ ಹೋಗಿ ಅಲ್ಲಿ ನಾನೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ, ನಾನು ಇನ್ನೊಂದು 6 ವರ್ಷ ಬದುಕಿದ್ರು ಕೂಡ ನಾನು ರಾಜಕೀಯದಲ್ಲಿ ಇರ್ತೀನಿ, ನನ್ನ ಕಡೆಯ ದಿನದವರೆಗೆ ನಾನು ಫೈಟ್ ಮಾಡ್ತೀನಿ, ನಾನೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ದೇವೇಗೌಡರು ಮಾಡಿದ್ರು, ಕುಮಾರಸ್ವಾಮಿನೂ ಮಾಡಿದ್ರು, ಎಂಟೈರ್ ಟೀಮೇ ಅಲ್ಲಿ ನಿಂತ್ಕೊಂಡು ಬಿಟ್ಟಿತ್ತು. ಆ್ಯಂಡ್ ನಿಮ್ಗೆಲ್ಲರಿಗೆ ಗೊತ್ತು, ಈಗಿನ ಚುನಾವಣೆಗಳು ಏನು ಸಾಧಾರಣ ಚುನಾವಣೆಗಳಲ್ಲ. ಎಂತಹ ರಿಸೋರ್ಸ್ಗಳನ್ನು ಹಾಕಿದ್ದಾರೆ, ಎಷ್ಟು ಖರ್ಚಾಗಿದೆ. ಕುಮಾರಸ್ವಾಮಿ ಅವರು 1,000 ಕೋಟಿಯನ್ನ ಉಕ್ಕು ಕಂಪನಿಗಳಲ್ಲಿ, ಮೈನಿಂಗ್ ಕಂಪನಿಗಳಿಂದ ಕಲೆಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ನನಗೆ ಬಂದಿದ್ರಿಂದ ಕುಮಾರಸ್ವಾಮಿ ಮೇಲೆ ಆಗ್ಲಿ, HD ದೇವೇಗೌಡರ ಮೇಲೆ ಆಗ್ಲಿ ಮಾಹಿತಿ ಮೇಲೆ ಸ್ಟೋರಿ ಮಾಹಿತಿಯನ್ನು ಸಾಕ್ಷಿ ಆಧಾರದ ಮೇಲೆ ಏನಾದ್ರು ನಿಮ್ಗಿದ್ರೆ ನಾನು ಸ್ಟೋರಿ ಮಾಡ್ತೀನಿ. ಐ ಡೋಂಟ್ ಡೂ ಎನಿ ಸ್ಟೋರೀಸ್. ನಾನು ಯಾವ ಸ್ಟೋರಿಗಳನ್ನು ಇಲ್ಲಿ ಊಹಾಪೋಹಗಳ ಮೇಲೆ, ಮಾಹಿತಿಗಳ ಮೇಲೆ, ಈ ಪವರ್ ಟಿವಿ ಏನಾದ್ರು ಮಾಡೋದಿದ್ರೆ ದಟ್ ಈಸ್ ಪರ್ಫೆಕ್ಟ್ ಸ್ಟೋರಿ ವಿತ್ ದ ಡಾಕ್ಯುಮೆಂಟ್ ಸ್ಟೋರಿ. ಓಕೆ, ಅದು ನನಗೆ ಮಾಹಿತಿ ಇಲ್ಲ. ಸ್ಟೀಲ್ ಕಂಪನಿಯಲ್ಲಿ ಕುಮಾರಸ್ವಾಮಿ ಅವರು ಎಷ್ಟು ಒಟ್ಟು ಮಾಡಿದ್ದಾರೆ ಅಂತ ಹೇಳುವ ಡಾಕ್ಯುಮೆಂಟ್ ನನ್ನ ಹತ್ರ ಇಲ್ಲ. ಬಟ್ ನನ್ನ ಹತ್ರ ಈ ಮಾಹಿತಿ ಇದೆ, ಎಲ್ಲಾ ಎಲೆಕ್ಷನ್ಗಳನ್ನು ದಿಸ್ ಟೈಮ್ ಚನ್ನಪಟ್ಟಣ ಎಲೆಕ್ಷನ್ ಯಾಸಿರ್ ಖಾನ್ ಪಠಾಣ್ ಅಂತರ ಜಾಸ್ತಿ ಆಗಿದೆ. ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಾಣ್ ಅಂತರ ಈವರೆಗೆ 500 ಚಿಲ್ಲರೆ ಇತ್ತು, ಈಗ ಅದು ಜಾಸ್ತಿ ಆಗಿದೆ. 500 ಚಿಲ್ಲರೆ ಇದ್ದಂತಹ ಮುನ್ನಡೆ ಈಗ ಇನ್ನೂ ಜಾಸ್ತಿ ಆಗಿದೆ, ಅಂತರ ಜಾಸ್ತಿ ಆಗಿದೆ. ಅಂತರವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಯಾಸಿರ್ ಖಾನ್ ಪಠಾಣ್. ಎಷ್ಟಿದೆ ಅಂತರ? 1158, 1158, 1158. ಇಟ್ಸ್ ನಾಟ್ ಎ ಬಿಗ್ ನಂಬರ್. 1158. ನಾನು ಆ ಕ್ಷೇತ್ರ ಒಂದು ಪಾಸಿಟಿವ್ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಐ ಅಗ್ರಿ ದಟ್ ಪಾಸಿಟಿವ್ ಟ್ರೆಂಡ್. ನಿಮಗೆ ಬಿಗ್ ಟ್ರೆಂಡ್ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಟ್ ಮೇ ಬಿ ಮೈನಾರಿಟಿ ಏರಿಯಾ ಇರುವಂತಹ ಬೂತ್ಗಳು ಇರಬಹುದು, ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಬೂತ್ ಇರಬಹುದು. ಬಟ್ 1158 ಇಸ್ ನಾಟ್ ಎ ಬಿಗ್ ಮಾರ್ಜಿನ್. ಎನಿ ಟೈಮ್ ಇಟ್ ಕ್ಯಾನ್ ಒಂದು ನೆಕ್ಸ್ಟ್ ಸುತ್ತಿನಲ್ಲೇ ಅದು ಉಲ್ಟಾಗಬಹುದು. ಬಟ್ ಚನ್ನಪಟ್ಟಣ ಇಸ್ ವರಿ 11,000 ಇರುವ ಚನ್ನಪಟ್ಟಣ ಏನಿದೆ, ಅಲ್ಲಿ ಲಿಟ್ಲ್ ಬಿಟ್ ಕನ್ಸರ್ನ್ ಸ್ಟಾರ್ಟೆಡ್. ನಿಮಗೆ ಮತ್ತೆ ಬಳ್ಳಾರಿ ಮತ್ತೆ ಏನು ಶಿಗ್ಗಾವಿ ಇದೆ, ಐ ಡೋಂಟ್ ಹ್ಯಾವ್ ಎನಿ ಕನ್ಸರ್ನ್. ನಾನು ಈಗಲೂ ಅಲ್ಲಿ ಜಡ್ಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರ ಕಡೆ ಟ್ರೆಂಡ್ ಇದೆ ಅಂತ. ಬಟ್ ಇಟ್ ಇಸ್ ಎ ಟಫ್ ಕಾಂಪಿಟೇಷನ್. ಬಟ್ ಈಗ ನೀವು ಚನ್ನಪಟ್ಟಣಕ್ಕೆ ಹೋದ್ರೆ ಐ ಕ್ಯಾನ್ ಗೆಟ್ಸ್ ಅಟ್ ಲೀಸ್ಟ್ ಸ್ವಲ್ಪ ಯೋಗೇಶ್ವರ್ ಪರವಾಗಿದೆ ಗೆಸ್ ಮಾಡಬಹುದು. ನಾವು ಟ್ರೆಂಡ್ ಸೆಟ್ ಆಗಿದೆ ಅಂತ ಹೇಳ್ಬೋದು. ಇಟ್ಸ್ ಆಲ್ಮೋಸ್ಟ್ ಗೋಯಿಂಗ್ ಟುವರ್ಡ್ಸ್ ಯೋಗೇಶ್ವರ್. ಚನ್ನಪಟ್ಟಣದ ದೃಶ್ಯಗಳು ನೋಡ್ತಾ ಇದ್ದೀರಿ. ಚನ್ನಪಟ್ಟಣದಲ್ಲಿ ನಿಖಿಲ್ ಸ್ವಲ್ಪ ಹಿನ್ನಡೆಯಲ್ಲಿದ್ರು ಕೂಡ ಒಂದು ಸಂಭ್ರಮಾಚರಣೆ ಆಗ್ತಾ ಇದೆ. ಅಲ್ಲ, ಇದು ಜನಗಳಿಗೆ ಬೂಸ್ಟಿಂಗ್ ಅಂತ. ಅಲ್ಲಿ ಹೊರಗಡೆ ಇದ್ದವರಿಗೆ ಸ್ವಲ್ಪ ಏನು ನಾವು ಬೂಸ್ಟ್ ಅಂತ ಹೇಳ್ತೀವಲ್ಲ, ಅದು ಕೊಡ್ಲೇಬೇಕು. ಅವರಿಗೆ ಒಂಥರ ಲೈವ್ ವಿಜುವಲ್ ಸಿಗುತ್ತೆ, ಅವರಿಗೆ ಇನ್ನು 4 ರೌಂಡ್ ಬರುತ್ತೆ, ನಾವೇ ಅಲ್ಲಿ ವಿನ್ ಆಗ್ತೀವಿ ಅಂತ ಹೇಳಬೇಕು. ಅವರು ಲಾಸ್ಟ್ ಬಾಲ್ ವರೆಗೆ ಯಾರು
ಸ್ಟೇಡಿಯಂ ಬಿಟ್ಟು ಹೋಗಲ್ಲ. ಲಾಸ್ಟ್ ಬಾಲ್ ವರೆಗೂ ನಮ್ಗೆ ಅನ್ಸುತ್ತೋ ನಮ್ಮ ಸಚಿನ್ ತೆಂಡೂಲ್ಕರ್ ಲಾಸ್ಟ್ ಬಾಲ್ಗೂ 6 ಹೊಡೆದು ವಿನ್ ಮಾಡ್ತಾರೆ ಅಂತ ಅನ್ಸೋದು. ಈವನ್ 1 ಬಾಲ್ಗೆ 7 ರನ್ ಬೇಕಾದ್ರೂ ನಾವು ಇನ್ನು ಹೋಗ್ತೀವಿ. ಒಂದು ನೋ ಬಾಲ್ ಆಗ್ಬೋದು, ವೈಡ್ ಆಗ್ಬೋದು, ನನ್ನ ಲಾಸ್ಟ್ ಬ್ಯಾಟ್ಸ್ಮನ್ 6 ಹಿಟ್ ಮಾಡ್ತಾರೆ. ದಟ್ಸ್ ವಾಟ್ ದೇ ವಿಲ್ ನಾಟ್ ಲೀವ್ ದ ಸ್ಟೇಡಿಯಂ ಅನ್ಲೆಸ್ ಸ್ವಲ್ಪ ಅಲ್ಲಲ್ಲ ದೇ ವಿಲ್ ನಾಟ್ ಲೀವ್ ದ ಸ್ಟೇಡಿಯಂ ಅನ್ಲೆಸ್ ದೇ ಅಂಡರ್ಸ್ಟ್ಯಾಂಡ್ ಟ್ರೆಂಡ್ ಇಸ್ ನಾಟ್. ಸ್ವಲ್ಪ ಸಂಭ್ರಮಾಚರಣೆ ದೃಶ್ಯಗಳಿದೆ, ಅವುಗಳನ್ನು ನೋಡ್ಬಿಡೋಣ. $32,000